ಏನಿದು? ನಮಸ್ಕಾರ ರೀ ಎಲ್ಲರಿಗೂ. ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗೆ ಅದೀರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ. ಇವತ್ತು ಬುಧವಾರ ಬೆಳಗ್ಗೆ 6:30 ಆಗೈತೆ ನೋಡ್ರಿ ಟೈಮ. ನಾನು ಎದ್ಬಿಟ್ಟು ಫಸ್ಟಿಗೆ ಗ್ಯಾಸ್ ಕಟ್ಟಿ ಎಲ್ಲ ಅಂತೇಳಿ ವರ್ಷಾಕತ್ತಿದ್ದೆ ರೀ. ಮಾಸ್ಕೆಟು ಅಂತೂ ಜಾಸ್ತಿನೇ ಆಗ್ಬಿಟ್ಟವು. ಇವಾಗ ಮಳೆ ಸ್ಟಾರ್ಟ್ ಆಯ್ತಿಲ್ಲೋ ಮಾಸ್ಕೆಟನ್ನು ಅವಳಿನೂ ಜಾಸ್ತಿ ಆಗುತ್ತೆ ನೋಡ್ರಿ. ಅದಕ್ಕಾಗಿನೇ ಅದು ಮಾಸ್ಕೆಟು ಬ್ಯಾಡ್ ತಂದುಬಿಟ್ಟು ಎಲ್ಲ ಹೊಡ್ಯಾಕತ್ತಿದ್ದೆ ರೀ. ಅಂದರೆ ಅದು ಗ್ಯಾಸ್ ಕಟ್ಟಿ ಕೆಳಗಡೆ ಕ್ಯೂರಿಂಗ್ ಸರಿ ಮಾಡಿಲ್ಲ ಅಂತೇಳಿ ಉಸುಕ್ ಬೀಳ್ತಾ ಇರ್ತೈತ್ರಿ. ಅವಾಗವಾಗೆಲ್ಲ ಈ ರೀತಿ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಆದ್ರೂ ವಾರದಾಗ 1-2 ಸಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಅದು ಸರಿ ಅನ್ಸುತ್ತೆ ರೀ. ಎಲ್ಲ ಮ್ಯಾಲಿಂದು ಕ್ಯೂರಿಂಗ್ ಸರಿ ಮಾಡಿಲ್ಲ ಅಂತ ಅದು ಉಸುಕ್ ಬೀಳ್ತಾ ಇರ್ತೈತಿಲ್ಲ, ಹಾಗಾಗಿ ಎಲ್ಲ ಅದು ಸ್ವಚ್ಛ ಮಾಡ್ಕೊಂಡ್ಬಿಟ್ಟು ಈಗಿದ್ರೆ ಗ್ಯಾಸ್ ಕಟ್ಟಿ ಮತ್ತು ಗ್ಯಾಸ್ ಸ್ಟವ್ ಎಲ್ಲ ವರ್ಷಾಕಂತೀನಿ ನೋಡ್ರಿ. ಎಲ್ಲ ಹೆಣ್ಮಕ್ಳದ್ದು ಬೆಳಗ್ಗೆ ಇದೊಂದು ರೂಟೀನ್ ಇದ್ದೇ ಇರುತ್ತೆ ರೀ. ಅಂದರೆ ಅಡುಗೆ ಮಾಡೋಕ್ಕಿಂತ ಮುಂಚೆ ಫಸ್ಟಿಗೆ ಗ್ಯಾಸ್ ಕಟ್ಟಿ ಮತ್ತು ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಫ್ರೆಶ್ ಅನಿಸುತ್ತೆ. ನನಗಂತೂ ಇದೇ ರೀತಿ ಅನ್ಸುತ್ತೆ ನೋಡ್ರಿ. ಅದಕ್ಕಾಗಿ ಗ್ಯಾಸ್ ಕಟ್ಟಿ ಮತ್ತು ಗ್ಯಾಸ್ ಸ್ಟವ್ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಇನ್ನು ಕಸ ಗುಡಿಸೋ ಕೆಲಸ ಸ್ಟಾರ್ಟ್ ಆಗೈತೆ ನೋಡ್ರಿ. ನೀಟಾಗಿ ಕಸ ಗುಡಿಸ್ಬಿಟ್ಟು ನೆಲ ಒರೆಸ್ಬಿಟ್ರೆ ಫ್ರೆಶ್ ಅನಿಸುತ್ತೆ ಮನೆ ರೀ. ಆಮೇಲೆ ನಾವು ಫ್ರೆಶ್ ಆಗೋದು. ಎಲ್ಲರೂ ಹಿಂಗೆ ಮಾಡ್ತಾರೆ. ನಮ್ಮದು ಅದೇ ಕೆಲಸ ನೋಡ್ರಿ. ಬೆಳಗ್ಗೆ ಎದ್ದು ಕೂಡಲೇ ಬೆಳಗ್ಗೆ ಎದ್ದು ಕಸ ಗುಡ್ಸಾಕತ್ತಿದ್ದೆ. ಕಾಲು ಮೇಲೆ ಏನೋ ಏರ್ದಂಗೆ ಆಯಿತು, ಆದರೆ ಅದು ಅರ್ಬಿನೇ ಐತಿ. ಒಮ್ಮೆ ಸಡನ್ನಾಗಿ ಅಂಜ್ಬಿಟ್ಟೆ ನೋಡ್ರಿ. ಹಾಗೆ ಆಗುತ್ತೆ ಒಂದೊಂದು ಸಲ ನಮ್ಮ ಹೆಣ್ಮಕ್ಳದು. ಬೆಳಗ್ಗೆ ಎದ್ದು ಕೂಡಲೇ ಇದಂತೂ ರುಟೀನ ತಪ್ಸೋಕ್ಕಾಗಂಗಿಲ್ಲಲ್ರಿ. ಹಾಗಾಗಿ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿಬಿಡ್ಬೇಕು ಬೆಳಗ್ಗೆ ಎದ್ದು ಕೂಡಲೇ. ಈಗ ಕಸ ಗುಡಿಸಿ ಹೊರಗಡೆ ನೀರು ಹಾಕಿ ಇನ್ನು ರಂಗೋಲಿ ಹಾಕೋದು ನೋಡ್ರಿ. ಗುಬ್ಬಚ್ಚಿ ಒಂದು ಸ್ವಲ್ಪ ಸೌಂಡ್ ಆದ್ರೆ ಸಾಕು ಓಡ್ಕೊತನ ಹೋಗ್ಬಿಡ್ತಾವ್ರಿ. ಅಕ್ಕಿ ತಿನ್ನಾಕತ್ತಿದ್ದು ನಾನು ಹೊರಗೆ ಹೋದ ಕೂಡಲೇ ಓಡ್ಕೊತನ ಅಂದರೆ ಹಾರ್ಕೊಂತ ಹೋಗ್ಬಿಟ್ಟು ಈಗಿದ್ರೆ ರಂಗೋಲಿ ಹಾಕಾಕಂತೀನಿ ನೋಡ್ರಿ. ಫಸ್ಟಿಗೆ ಹೊಸ್ಲ ತೊಳೆದು ಹೊರಗಡೆ ಎಲ್ಲ ನೀರು ಹಾಕಿ ಹೋಗಿದೆ. ಒಂದು 5 ನಿಮಿಷ ಬಿಟ್ರಾಯ್ತು, ಸ್ವಲ್ಪ ಹಾರ್ಕೊಂತೈತಿ. ಆಮೇಲೆ ರಂಗೋಲಿ ಹಾಕಿದ್ರೆ ಆಯ್ತು ಅಂತೇಳಿ ಈಗ ಸಿಂಪಲ್ಲಾಗಿ ರಂಗೋಲಿ ಹಾಕಿಬಿಟ್ರಾಯ್ತು. ಅಂದರೆ ನಾನು ಡೈಲಿ ಎಲ್ಲ ದೊಡ್ಡದಾಗೆಲ್ಲ ರಂಗೋಲಿ ಹಾಕಕ್ಕೆ ಹೋಗಂಗಿಲ್ಲ ರೀ. ಹೊಸ್ತಿಲ ಮೇಲೆ ಅಷ್ಟು ಇಲ್ಲಿ ತುಳಸಿ ಗಿಡ ಹತ್ರ ಅಷ್ಟೇ ಸಿಂಪಲ್ಲಾಗಿ ಹಾಕಿಬಿಡ್ತೀನಿ. ಬೆಳಗ್ಗೆ ಟೈಮ್ನೂ ಇರೋಂಗಿಲ್ಲಲ್ರಿ, ಮತ್ತು ಹೊರಗಡೆ ಹೋಗಿ ದೊಡ್ಡದೆಲ್ಲ ತೆಗಿಯೋಕೆ ಹೋಗಂಗಿಲ್ಲ. ಹಾಗಾಗಿ ಇಷ್ಟ ನೋಡಿರಿ ಡೈಲಿ ಬೆಳಗ್ಗೆ ಹಾಕೋದು. ಏನಾದರೂ ಸ್ಪೆಷಲ್ ಡೇ ಇದ್ದಾಗ ಮಾತ್ರ ಕೆಳಗಡೆ ಹೋಗಿ ಹಾಕ್ತೀನಿ. ಈಗ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಹಾಕಿಬಿಟ್ರಾಯ್ತು. ಇದೊಂದು ಕೆಲಸ ಕಂಪ್ಲೀಟ್ ಆಯ್ತು ನೋಡಿರಿ. ಗ್ಯಾಸ್ ಸ್ಟೋವ್ನು ಅರಿಶಿನ ಕುಂಕುಮ ಹಚ್ಚಿತ್ತಿಲ್ಲ ರೀ, ಮತ್ತು ಬಿಸಿನೀರು ಕುಡ್ದಿತ್ತಿಲ್ಲ. ಅರಿಶಿನ ಕುಂಕುಮ ಹಚ್ಚಿ 1 ಗ್ಲಾಸ್ ಬಿಸಿನೀರು ಕುಡಿದು ಈಗ ಜಳಕ ಮುಗಿಸಿ ಬಂದೆ ನೋಡಿರಿ. ನೀರು ಕುಡಿಯೋಕೆ ಖಾಲಿ ಹೋಗಿದ್ದು, ಹಾಗಾಗಿ ನೀರು ತುಂಬಾಕಂತೀನಿ ನೋಡ್ರಿ. ಇವು ತಾಮ್ರ ಬಾಂಡೆ ಅಂತೂ ತಿಕ್ಕಬೇಕಂತ ಎಷ್ಟು ದಿವಸ ಆಯ್ತು ಅಂದ್ಕೊಳಕಂತೀನಿ. ತಿಕ್ಕೋದನ್ನ ಆಗಲ್ಲಾಗೈತೆ ನೋಡ್ರಿ. ಅಂದರೆ ಒಳಗಡೆ ಎಲ್ಲ ಸೋಪ್ ಹಚ್ಚಿ ತಿಕ್ಕಿರ್ತೀನಿ, ಹೊರಗಡೆನೂ ತಿಕ್ತೀನಿ ರೀ. ಆದರೆ ನಿಂಬೆಹಣ್ಣು ಸಬೀನ ಹಚ್ಚಿ ತಿಕ್ಕದಷ್ಟು ಸ್ವಚ್ಛ ಆಗಂಗೆ ಇಲ್ಲ ರೀ. ಮೊನ್ನೆ ನಿಂಬೆಹಣ್ಣು ತಂದಿದ್ದೆ ಅಮಾಸಿಗೆ ಪೂಜೆಗೆ ಎಲ್ಲ ಹಿಂಗೆ ಖಾಲಿ ಆಗ್ಬಿಟ್ಟು ಇಷ್ಟು ದಿವಸ ಅಂತೂ ನಿಂಬೆಹಣ್ಣು ಜಾಸ್ತಿ ತುಟ್ಟಿನೇ ಇದ್ದಲ್ಲ, ಹಾಗಾಗಿ ತಿಕ್ಕಕ್ಕೆ ಹೋಗಿತ್ತಿಲ್ಲ. ಅಂದರೆ ಸೋಪ್ ಹಚ್ಚಿ ಸಬೀನ ಹಚ್ಚಿ ಅಷ್ಟೇ ತಿಕ್ಬಿಟ್ರೆ ಅವು ಬೆಳ್ಳಗೆ ಆಗಂಗಿಲ್ಲ ರೀ. ಸಬೀನ ಮತ್ತು ನಿಂಬೆಹಣ್ಣು ಹಚ್ಚಿ ತಿಕ್ಕಿದ್ರೆ ಬೆಳಗಾಗ್ತಾವೆ. ನನಗೆ ನಾಷ್ಟ ಮಾಡೋಕೆ ಮನಸ್ಸಿದ್ದಿತ್ತಿಲ್ಲ. ನನ್ನ ಬಟ್ಟೆ ಮತ್ತೆಲ್ಲ ತೊಳೆದು ಬರೋಟಿಗೆ ತನೋ ನಾಷ್ಟಕ್ಕೆ ರೆಡಿ ಮಾಡಿದ್ಲು. ನಾನು ಇದ್ರವಲ್ಲಮ್ಮ ಆಮೇಲೆ ನೋಡ್ತೀನಿ ಅಂತೇಳಿ 2 ಸಲ ಬಿಸಿನೀರು ಕುಡ್ದೆ ನೋಡ್ರಿ. ಹೊಟ್ಟೆ ಸರಿ ಇರ್ಲಿಕ್ಕೆ ಮತ್ತು ಊಟ ಡೈಜೆಷನ್ ಅನ್ನಿಸ್ಲಿಕ್ಕಂದ್ರೆ ಪಿತ್ತ ಆದಂಗೆಲ್ಲ ಆಗುತ್ತಲ್ಲ, ಅವಾಗ 1-2-3 ಸಲ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಬಿಸಿನೀರು ಕುಡಿದ್ರಾಯ್ತು, ಅದು ಸರಿ ಹೋಗುತ್ತೆ ನೋಡ್ರಿ. ನಾನು ಅದೇ ಮಾಡಿದ್ದು. ಬೆಳಗ್ಗೆ ನಾಷ್ಟ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಮಧ್ಯಾಹ್ನ ಅಡುಗೆನೂ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಮನೂ ಕಾಲೇಜ್ಗೆ ಹೋಗ್ತಾನೆ. ಇವತ್ತು ಎಕ್ಸಾಮ್ ಅದಾವ ಅವನು. ಹಾಗಾಗಿ 12 ಗಂಟೆ ಆಗಿತ್ತು ಅನ್ಸುತ್ತೆ. ಅವಾಗನ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ. ಎಣ್ಣೆ ಖಾಲಿ ಆಗಿತ್ತಂತೆ ಬಾಟಲ್ ಒಳಗೆ ಎಣ್ಣೆ ತೆಗಿಯಾಕಂತೀನಿ ನೋಡ್ರಿ. ಆ್ಯಕ್ಚುಲಿ ಅದು ದೊಡ್ಡ ಬಾಟಲ್ ಇತ್ತಲ್ಲ ಫಸ್ಟಿಗೆ, ಅದೇ ಬೆಸ್ಟ್ ಅಂತ ಅನಿಸುತ್ತೆ. ಇದು ಅರ್ಧ kg ಅಷ್ಟೇ ಹಿಡಿಯುತ್ತೆ. 1-2-3 ದಿವಸ ಒಳಗಡೆ ಖಾಲಿ ಆಗಿಬಿಡ್ತೈತಿ. ಮತ್ತು ಪದೇ ತೊಗೊಳೋದಾಗ್ಬಿಡುತ್ತೆ ನೋಡ್ರಿ. ಅಂದರೆ ಡಬಲ್ ಕೆಲಸ ಅಂತ ಅನ್ಸುತ್ತೆ. ಆದ್ರೂ ತರಿಸಿದ್ನಲ್ಲ ಸ್ವಲ್ಪ ದಿವ್ಸ ಯೂಸ್ ಮಾಡೋಣ ಅಂತೇಳಿ ಯೂಸ್ ಮಾಡಾಕತ್ತೀನಿ ರೀ. ಈಗಿದ್ರೆ ನಾನು ಹುರುಳಿಕಾಳು ಗ್ರೇವಿ ಥರ ಮಾಡೋಣಂತ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ಆಲ್ರೆಡಿ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ. ಒಂದು ಸಲ ಮಾಡಿದ್ದೆ, ಆದರೆ ಮಸಾಲೆ ಎಲ್ಲ ರುಬ್ಬಿ ಅದನ್ನೂ ಮಸ್ತ್ ಆಗುತ್ತೆ. ಇವತ್ತು ಸಿಂಪಲ್ಲಾಗೆ ಮಾಡಾಕತ್ತಿದ್ದೆ, ಯಾವುದೇ ಮಸಾಲ ಹಾಕ್ದೇನೆ ರೀ. ಫಸ್ಟಿಗೆ ಟೊಮೆಟೊನ ಅದು 1-2 ಟೊಮೆಟೊ ಮಿಕ್ಸಿಗೆ ಹಾಕಿ ರುಬ್ಕೊಂಡ್ಬಿಟ್ಟು ಅದಕ್ಕೆ ಕುದಿಸಿಟ್ಟಿದ್ದ ಹುರುಳಿಕಾಳು ಹಾಕಿ ರುಬ್ಕೊಂಡ್ರಾಯ್ತು. ಈ ಕಡೆ ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಹಿಂಗು ಮತ್ತು ಕರ್ಬೇವಿನ ಸೊಪ್ಪು ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿ ಹುರ್ಕೊಂಡ್ಮೇಲೆ ರೀ ಆಮೇಲೆ ಖಾರದ ಪುಡಿ ಅರಸಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದು ರುಬ್ಬಿಟ್ಟು ಟೊಮೆಟೊ ಮತ್ತು ಸ್ವಲ್ಪ ಕಾಳು ಹಾಕಿ ರುಬ್ಬಿರ್ತೀವಲ್ಲ ಅದನ್ನೂ ಹಾಕಿ ಮತ್ತು ಅವು ಕುದಿಸಿಟ್ಟಿದ್ದು ಕಾಳನ್ನು ಹಾಕಿ ಚಲೋತ್ನಾಗ ಕುದಿಸ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ರಾಯ್ತು. ಅದು ಗ್ರೇವಿ ರೆಡಿ ಆಗುತ್ತೆ ನೋಡ್ರಿ. ಈ ಕಡೆ ಮನೂ ಊಟ ಮಾಡಿಬಿಟ್ಟು
ಕಾಲೇಜ್ಕೊಂಟಿದ್ದ. ಹೆಂಗೆ ಹೋಗ್ಲಿ ಮಮ್ಮಿ, ಈ ಕಡೆಯಿಂದ ಹೋಗ್ಲೇನು ಈ ಕಡೆಯಿಂದ ಹೋಗ್ಲಿ ಅಂತೇಳಿ ಕೇಳಾಕತ್ತಿದ್ದ. ಅಂದ್ರೆ ಹಿಂಗೆ ಹೋಗ್ಬಿಟ್ರೆ ಸ್ವಲ್ಪ ದೂರ ಆಗುತ್ತೆ, ತನು ಇದ್ರೆ ಸೀದಾ ಹೋಗ್ಬಿಡು ಹಿಂಗೆ ಅಂತ ಹೇಳಾಕತ್ತಿದ್ಲು. ಹೆಂಗಾರೆ ಹೋಗಿ ಬರಪ್ಪ, ಒಟ್ಟೆ ಹೋಗಿ ಬಾ, ಚಲೋತ್ನೇ ಬರಬಾ ಅಂತೇಳಿ ಅಂದೆ ರೀ. ಈಗಿದ್ರೆ ನಾಯಿಗೆ ಊಟ ಹಾಕೋಣ ಅಂಥೇಳಿ ನಾನು ಚಪಾತಿ ತೊಗೊಂಡು ಹೊಂಟಿದ್ದೆ. ಇದಕ್ಕೆ ಹಾಕಿ ಅಂದ್ರೆ ಮನು ಹೋಗೋ ಮುಂದಾಗನ ಆದ್ರೂ ಮತ್ತೆ ತಿನ್ನಕ್ಕೆ ಬರುತ್ತನ ಅಂದ್ರೆ ಅದು ಬೇರೆದೊಂದು ಐತಿ, ಅದಕ್ಕೆ ಹಾಕಿತ್ತಿಲ್ಲ. ಅದು ಪಾಪ ಇವು ಎರಡಕ್ಕೂ ಹಂಚ್ಕೊಂತ ಈ ಕಡೆ ಬರೋದೇ ಇಲ್ಲ ರೀ. ಅದಕ್ಕೆ ಹಾಕಿಬಿಟ್ರೂ ಇವನ್ನ ಕಸ್ಕೊಂಡು ತಿಂತಾವೆ. ಅದಕ್ಕೆ ನೀನು ಸುಮ್ಮನೆ ಇರು, ಅದು ತಿಲ್ಲಿ ಅಂತೇಳಿ ಅನ್ನಾಕತ್ತಿದ್ದೆ. ಆದರೆ ಇದಕ್ಕೆ ಎಷ್ಟೇ ಹಾಕ್ರಿ ನೀವು ತಿಂದ್ಬಿಟ್ಟು ಮತ್ತೊಂದು ಹರದ ಕಸ್ಕೊಂಡು ತಿನ್ನೋತ್ತ ಹಿಂಗೆ ಮಾಡುತ್ತೆ ನೋಡ್ರಿ. ಯಾರೆಲ್ಲ ಸ್ವಲ್ಪ ಸ್ಟ್ರಾಂಗ್ ಇರ್ತಾರಲ್ಲ, ವೀಕ್ ಇದ್ದವ್ರದ್ದು ಕಸ್ಕೊಂಡು ತಿನ್ನೋದಾಗ್ಬಿಡುತ್ತೆ. ಪಾಪ ಅದು ಹಂಗೆ ಉಪವಾಸ ಇರುತ್ತೆ. ಇದಕ್ಕೂ ಸ್ವಲ್ಪ ಹಾಕ್ತಾಯಿದ್ದೆ, ಅದು ತಿಲ್ಲಿ ಅಂತೇಳಿ ಮೊದಲೇ ಸಾವಕಾಶ ತಿನ್ನುತ್ತೆ. ಆದ್ರೂ ತಿಂದಾದ್ಮೇಲೆ ನೀನ್ಯಾಕೆ ತಿಂದಿ ಅಂತೇಳಿ ಜಗಳ ತೆಗಿಯಾಕತ್ತಿತ್ತು ನೋಡ್ರಿ. ಮನೂ ಸ್ವಲ್ಪ ನೀರೇ ಸಿಗೈತೆ ಮಮ್ಮಿ, ನೀರು ಕುಡಿಯೋದು ನೆನಪಾರಿದೆ ಅಂತೇಳಿ ನೀರು ಕುಡಿಯಾಕೆ ಬಂದಿದ್ದಾರೆ ವಾಪಸ್. ನಾನಿದ್ರೆ ಅವಕ್ಕೆ ಎರಡಕ್ಕೂ ಚಪಾತಿ ಹಾಕಿಬಿಟ್ಟು ಬಂದ ಕೂಡಲೇ ಅದಕ್ಕೆ ಹೋಗಿ ಜಗಳ ತೆಗಿಯಾಕತ್ತೈತಿ ನೋಡ್ರಿ. ನೀನು ಯಾಕೆ ತಿಂದಿ ಅಂತ ಯಾವ ರೀತಿ ಮಾಡಾಕತ್ತೈತಿ. ಎಷ್ಟೇ ಬೈದ್ರೂ ಹೊಡೆದ್ರೂ ಅದು ಕೇಳೋದೇ ಇಲ್ಲ ರೀ. ಹಂಗೆ ಮಾಡುತ್ತೆ, ಏನೂ ಮಾಡೋಕ್ಕಾಗಂಗಿಲ್ಲ. ಈಗಿದ್ರೆ ನಾನು ಅದಕ್ಕೆ ಊಟಕ್ಕೆ ಹಾಕಿಬಿಟ್ಟು ಈ ಕಡೆ ಇನ್ನು ಊಟ ಮಾಡ್ಬೇಕಂತೇಳಿ ಕೈಕಾಲು ತಕ್ಕೊಂಡು ಬಂದೆ ನೋಡ್ರಿ. ಇನ್ನು ಮಸ್ತಾಗಿ ಊಟ ಮಾಡೋದು. ತನು ಇದ್ರೆ ಚಪಾತಿ ಊಟ ಮಾಡ್ಯಾವ, ಅನ್ನ ಇನ್ನೂ ರೆಡಿ ಆಗಿತ್ತಿಲ್ಲ ರೀ. ಮನೂ ಚಪಾತಿ ಅಷ್ಟೇ ಊಟ ಮಾಡಿ ಹೋಗಿದ್ದ. ಅದಕ್ಕಾಗಿ ಈಗ ಬಿಸಿದ ಅನ್ನನೂ ಮಾಡಿದೆ ಮಸ್ತಾಗಿ. ಅದು ಹುರುಳಿಕಾಳು ಗ್ರೇವಿ, ಬಿಸಿ ಅನ್ನ, ಚಪಾತಿ ಮತ್ತು ಉಪ್ಪಿನಕಾಯಿ ರೀ. ಉಪ್ಪಿನಕಾಯಿ ನಮ್ಮ ಮನೆಯೊಳಗೆ ಜಾಸ್ತಿ ಯಾರೂ ತಿನ್ನಂಗಿಲ್ಲ ರೀ, ನಾನೇ ಸ್ವಲ್ಪ ಅವಾಗವಾಗ ತಿಂತಾ ಇರ್ತೀನಿ. ಊಟನೂ ಮುಗೀತು ನೋಡ್ರಿ. ಟೈಮ್ 1 ಗಂಟೆ ಆಗಿ 45-50 ನಿಮಿಷ ಆಗಿತ್ತು ಅಂತ ಅನಿಸುತ್ತೆ. ಆವಾಗ ಮಳೆನೇ ಸ್ಟಾರ್ಟ್ ಆಗ್ಬಿಟ್ಟು ನೋಡ್ರಿ. ಅರ್ಬಿ ಅಂತೂ ಈ ಕಡೆ ಹಸಿನೂ ಇರಲ್ಲ, ಈ ಕಡೆ ಒಣಗಿರಲ್ಲೂ. ಅವಂತೂ ಒಣಾಕಕ್ಕೆ ಹಾಕೋದು ಒಂದು ದೊಡ್ಡ ತಲೆ ಬಿಸಿ ಆಗ್ಬಿಟ್ಟೈತ್ರಿ. ಮಳೆಗಾಲ ಮುಗಿಮಟ್ಟ ಅಂತೂ ಇದೇ ಹಣೆ ಬರ ನೋಡ್ರಿ. ಅಂದ್ರೆ ಎಲ್ಲಿ ಹಾಕೋದಂದ್ರೆ ಗೊತ್ತಾಗಲ್ಲ, ಇಲ್ಲೊಂದು ಹಾಕ್ತಾ ಇರೋದು, ಮತ್ತು ನಿನ್ನೆ ಹಾಕಿದವು ತೆಗೆದಿಡೋದು, ಮತ್ತು ಇವತ್ತಿನೂ ಹಿಂಗೆ ಹಾಕೋದು ನೋಡ್ರಿ. ಕಿಟಕಿ ಒಳಗೆ ಎಲ್ಲೆಲ್ಲಿ ಜಾಗ ಸಿಗುತ್ತಲ್ಲ, ಎಲ್ಲೆಲ್ಲಿ ಜಾಗ ಇರುತ್ತಲ್ಲ ಅಲ್ಲಿ ಹಾಕ್ತಾನೆ ಇರೋದಾಗ್ಬಿಡುತ್ತೆ. ಮನೆಯೆಲ್ಲ ಅರ್ಬಿ ಹಾಕ್ತಾವ್ರಿ. ಅಂದರೆ ಒಣಗೋದಿಲ್ಲಲ್ಲ, ಮತ್ತು ಸ್ವಲ್ಪ ಹಸಿ ಇದ್ಬಿಟ್ರೂ ಮಡ್ಚಿ ಇಡೋಕೆ ಆಗಂಗಿಲ್ಲ ರೀ. ಹಾಗಾಗಿ ಎಲ್ಲ ಕಡೆ ಹಾಕಿಬಿಟ್ಟು ಒಂದು ದಿವಸ ಫ್ಯಾನ್ ಹಚ್ಬಿಟ್ರಾಯ್ತು, ಒಣಗ್ತಾವು. ಎಲ್ಲರ ಮನೆ ಪರಿಸ್ಥಿತಿ ಹಿಂಗೆ ಆಗುತ್ತೆ ನೋಡ್ರಿ. ಮಳೆಗಾಲದಾಗಂತೂ ಅರ್ಬಿ ಒಣಗಿಸೋದು ಒಂದು ದೊಡ್ಡ ತಲೆ ಬಿಸಿ ಆಗುತ್ತೆ. ಈ ಬೆಡ್ರೂಮ್ದಾಗ ಅಷ್ಟೆಲ್ಲ ಹಾಕಿ ಬಂದೆ. ಇನ್ನು ಹಾಲೊಳಗೂ ಅರ್ಬಿ ಹಾಕೋದು ನೋಡ್ರಿ. ಯಾರೇ ಬಂದುಬಿಟ್ರೆ ಮನೆಯೆಲ್ಲ ಅರ್ಬಿ ಆಗಿಬಿಡ್ತಾವೆ. ಅದು ಒಂದು ಸ್ಟ್ಯಾಂಡ್ ಸಿಗುತ್ತೆ ರೀ, ಸ್ಟೀಲ್ದಾಗಲಿ ಮತ್ತು ಅಲ್ಯೂಮಿನಿಯಮ್ದಾಗಲಿ ಸ್ಟ್ಯಾಂಡ್ ಸಿಗುತ್ತೆ. ಬಟ್ ಸ್ವಲ್ಪ ಕಾಸ್ಟ್ಲಿ ಐತಿ ತರಬೇಕಂದ್ರೂ. ಈಗಿದ್ರೆ ಹಿಂಗೆ ಹಾಕೋದು ನೋಡ್ರಿ. ಎಲ್ಲ ಕಡೆ ಹಾಕಿದ್ದೀನಿ. ಮಳೆ ನೋಡ್ರಿ ಎಷ್ಟು ಜೋರಾಗಿ ಬರಾಕತ್ತೈತಿ. ಫುಲ್ ನೀರು ಹರಿಯಾಕಂತಾವು. ಅಂದ್ರೆ ಅರ್ಬಿ ಎಲ್ಲ ತೊಯ್ಸ್ಬಿಟ್ಟು ಮತ್ತೊಂದು ಸ್ವಲ್ಪ ಕಮ್ಮಿ ಆಗ್ತೈತಿ. ಆದ್ರೂ ತೊಯ್ಸೋ ಮಟ್ಟ ಸಮಾಧಾನ ಇರೋಂಗಿಲ್ಲ ರೀ. ಅದಕ್ಕಂತ ಒಳಗಡೆ ಎಲ್ಲ ತಂದು ಹಾಕಿಬಿಟ್ಟು ಈಗ ರೀ ತೆಂಗಿನ ಜುಟ್ಟಿಂದ ಒಂದು ಎಣ್ಣೆ ಹಚ್ಚೋ ಬ್ರಷ್ ಮಾಡ್ಬೇಕಂತ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ. ನನ್ನ ಕಡೆಯೂ ಬ್ರಷ್ ಅದು ಫಸ್ಟಿದ್ದು ಅದು ಸಿಲ್ಕಾನ್ದಿರುತ್ತಲ್ಲ, ಅದು ಕಟ್ಟಾಗಿತ್ತು. ಅಂದ್ರೆ ಹಿಂದಿನ ಮುರಿದಿತ್ತು ರೀ. ಇವತ್ತು ದೇಸಿ ಸ್ಟೈಲ್ ಒಳಗೆ ಅದನ್ನ ರೆಡಿ ರೆಡಿ ಮಾಡಾಕಂತೀನಿ ನೋಡಿರಿ. ಅಂದರೆ ಯಾರಿಗೆಲ್ಲ ಪ್ಲಾಸ್ಟಿಕ್ದು ಯೂಸ್ ಮಾಡೋಕೆ ಇಷ್ಟ ಇಲ್ಲಲ್ಲ, ಅವ್ರು ಈ ರೀತಿ ಮಾಡ್ಕೋಬೋದು. ಬೆಸ್ಟ್ ಆಗುತ್ತೆ ರೀ. ಸಿಂಪಲ್ಲಾಗಿ ಒಂದು 5 ನಿಮಿಷ ಒಳಗಡೆ ರೆಡಿ ಮಾಡ್ಕೊಂಬಿಡ್ಬೋದು. ಅಂದರೆ ಒಬ್ಬೊಬ್ರಿಗೆ ಪ್ಲಾಸ್ಟಿಕ್ ಬಳಸ್ಬಿಟ್ರೆ ಅದು ಏನಂತಾರೆ ಆರೋಗ್ಯಕ್ಕೆ ಹಾನಿಕರ, ಬಳಸಕ್ಕೆ ಹೋಗ್ಬಾರ್ದಂತ ಅವಾಗ ಈ ರೀತಿ ಮಾಡ್ಕೋಬೋದು ನೋಡ್ರಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಾಕತ್ತಿದ್ದು, ಹೆಂಗೆ ಬರುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಟ್ರೈ ಮಾಡೋಣ ಯಾವ ರೀತಿ ಬರುತ್ತಂತ ಮಾಡಾಕತ್ತಿದ್ರಿ. ಫಸ್ಟಿಗೆ ಒಂದಿಷ್ಟು ತೆಂಗಿನ ಜುಟ್ಟು ತೊಗೊಂಡಿನಿ. ಒಬ್ಬೊಬ್ಬರು ತೆಂಗಿನ ಜುಟ್ಟು ಅಂತಾರೆ, ಒಬ್ಬೊಬ್ಬರು ತೆಂಗಿನ ನಾರು ಅಂತಾರೆ. ನಾವು ಮಾತ್ರ ತೆಂಗಿನ ಜುಟ್ಟು ಅಂತೀವಿ. ಅದನ್ನೇ ತೊಗೊಂಡ್ಬಿಟ್ಟು ಒಂದಿಷ್ಟು ಈ ರೀತಿ ಎಲ್ಲ ಅದರೊಳಗಿಂದು ಡಸ್ಟನ್ನು ತೊಗೊಂಡ್ಬಿಡ್ಬೇಕು ರೀ. ಮತ್ತು ಒಂದು ಹಣಗೆಯಿಂದ ಈ ರೀತಿ ಅದನ್ನ ತಲೆಯೆಲ್ಲ ಹೆಂಗೆ ಹಿಕ್ತೀವಲ್ಲ ಆ ರೀತಿ ಅದನ್ನ ಹಿಕ್ಬಿಡ್ಬೇಕು. ಸಣ್ಣ ನಾರೆಲ್ಲ ಬಂದುಬಿಡುತ್ತೆ ರೀ. ಅಂದರೆ ಭಾಳ ಸಣ್ಣ ಇರುತ್ತಲ್ಲ ಅದನ್ನೆಲ್ಲ ಬಂದುಬಿಡುತ್ತೆ. ಸ್ವಲ್ಪ ದಿಪ್ಪಾಗಿರೋದು ಇರುತ್ತೆ ರೀ. ಹಾಗಾಗಿ ಈ ರೀತಿ ಎಲ್ಲ ಹಣಗೆಲೆ ಹಿಕ್ಕೊಂಬಿಟ್ಟು ಹಿಂದೆ ಮುಂದೆ ಸ್ವಲ್ಪ ಕತ್ರಿಲೆಲ್ಲ ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ಸಮ ಮಾಡ್ಕೊಂಬಿಡ್ಬೇಕು ರೀ. ನಾನಿಲ್ಲಿ ಒಂದು ಕರ್ಬೇವಿನ ಕಡ್ಡಿ ತೊಗೊಂಡಿನಿ ರೀ. ಇದ್ರೊಳಗೆ ಇಟ್ಬಿಟ್ಟು ಈ ರೀತಿ ಕಟ್ಕೋಬೇಕಾಗುತ್ತೆ ರೀ. ನೀವು ದಾರಲ್ಲಿ ಆದ್ರೂ ಕಟ್ಕೋಬೋದು, ಇಲ್ಲಾಂದರೆ ಇದೇ ತೆಂಗಿನ ನಾರು ಅಥವಾ ತೆಂಗಿನ ಜುಟ್ಟು ಇರುತ್ತಲ್ಲ ಅದರೊಳಗಿಂದ ಸ್ವಲ್ಪ ದಿಪ್ಪಾಗಿರೋ ಗಟ್ಟಿರೋ ಕಡ್ಡಿ ಅಂದರೆ ನಾರು ತೊಗೊಂಬಿಟ್ಟು ಅದನ್ನ ತೊಗೊಂಬಿಟ್ಟು ಕಟ್ಕೋಬೋದು ರೀ. ನಾನು ಅದೇ ಯೂಸ್ ಮಾಡ್ಕೊಂಬಿಟ್ಟು ಕಟ್ಟಾಕತ್ತೀನಿ ನೋಡಿರಿ. 1-2 ಕಡೆ ಕಟ್ಕೋಬೇಕಾಗುತ್ತೆ ರೀ. ನನಗೆ ಇಷ್ಟ ಆಯಿತು, ಬೆಸ್ಟ್ ಅನ್ನಿಸ್ತು. ನಿಮಗೂ ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡ್ಬೋದು. ನಾನು ಮಾಡಾಕತ್ತಿದ್ದಂತೇಳಿ ಯಾರಿಗಾದರೂ ಯೂಸ್ ಆಗ್ಬೋದಂತೇಳಿ ನಿಮ್ಮ ಸಂಗಟ ಶೇರ್ ಮಾಡ್ಕೊಂಡಿದ್ದು. ನಿಮಗೂ ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿರಿ, ಖಂಡಿತ ಬೆಸ್ಟ್ ಅಂತ ಅನಿಸುತ್ತೆ.
ಹಾಗಾದ್ರೆ ಈ ರೀತಿ ಆಯಿತು. ನನ್ನ ಮಗಳು ಬಂದುಬಿಟ್ಟು ಏನು ಮಮ್ಮಿ ಇದು ಚುಡೆಲ್ಲ ಅದು ಸಣ್ಣವರಿದ್ದಾಗ ನೋಡ್ತಿರಲ್ರಿ ಅದ್ರ ಮೇಲೆ ಕುಂತ್ಬಿಟ್ಟು ಎಲ್ಲ ಹಾರ್ತಿದ್ವು ಅಲ್ಲ ಅದು ಅಂದರೆ ಚಿಂಟು ಒಳಗೆ ರೀ, ಅಂದರೆ ಸಣ್ಣ ಹುಡುಗರು ನೋಡ್ತಾರಲ್ಲ ಕಾರ್ಟೂನ್ ಒಳಗೆ ಅದ್ರೊಳಗಿನ ಥರ ಐತಲ್ಲ ಮಮ್ಮಿ, ಅದ್ರ ಮೇಲೆ ಕೂತು ಹೋಗ್ಬೋದು ಅಂತ ನಾಲ್ಕತ್ತಿದ್ಲು. ಇಲ್ಲ ಹಾಗೇನಿಲ್ಲ, ಬೆಸ್ಟ್ ಆಗೈತಿ, ನಿನಗೇನು ಗೊತ್ತಾಗುತ್ತಾ, ಇದು ಪ್ಲಾಸ್ಟಿಕ್ಕಿಂತ ಬೆಸ್ಟ್ ಅಂತ ನಾನು ಅಂದ್ಬಿಟ್ಟು ಕುಂತಿದ್ದೆ ರೀ. ಮುಖ ತಗೊಂಡು ನಮ್ಮ ಮನೆಯವರು ಬಂದಿದ್ದರು, ತನು ಇದ್ರೆ ಚಹಾ ಮಾಡಿ ತಂದು ಕೊಡ್ಲು ನೋಡ್ರಿ. ನಮ್ಮ ಮನೆಯವ್ರಿಗೆ ನನಗೆ ಇಬ್ಬರಿಗೆ ಚಹಾ ಕೊಟ್ಲು. ನಾವು ಚಹಾ ಕುಡಿದ್ಬಿಟ್ಟು ಇನ್ನು ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋಣ ಸ್ವಲ್ಪ ಅಂಥೇಳಿ ರೆಡಿ ಮಾಡ್ಕೊಳಕತ್ತಿದ್ದಾರೆ. ನನ್ನ ಮಗಳಿಗೆ ಹೊತ್ತು ಮುಳುಗ್ತಿಲೋ ಸ್ಟಾರ್ಟ್ ಆಗ್ಬಿಡುತ್ತೆ, ಅಂದರೆ ಏನಾದರೂ ಕರೆದಿದ್ದು ತಿನ್ಬೇಕಂತೇಳಿ ಕ್ರೇವಿಂಗ್ ಸ್ಟಾರ್ಟ್ ಆಗಿರುತ್ತೆ. ಹಾಗಾಗಿ ಪಾನಿಪುರಿ ಮಾಡ್ತೀನಿ, ಬಜ್ಜಿ ಮಾಡ್ತೀನಿ ಅಂತ ಅನ್ನಕತ್ತಿದ್ಲು. ಏನೂ ಡೀಪ್ ಫ್ರೈ ಮಾಡೋಕ್ಕೆ ಹೋಗ್ಬೇಡಮ್ಮ, ನಾನು ತಿನ್ನೋದಾಗ್ಬಿಡುತ್ತೆ, ಹಿಂದಿಗಡೆ ದಪ್ಪ ಹಾಕತ್ತೀನಿ ಮೊದಲೇ ಅಂತ ಅಂದ್ರೂ ಕೇಳೇ ಇಲ್ಲ ರೀ. ಅಂದರೆ ಸಂಜೆ ಮುಂದೆ ಏನಾದರೂ ತಿನ್ಬೇಕಂತ ಅನಿಸುತ್ತಲ್ಲ, ಹಾಗಾಗಿ ಇವರು ಚಹಾ ಕುಡಿಯೋದಾಗಲಿ ಬಿಸ್ಕೆಟ್ ತಿನ್ನೋದಾಗಲಿ ಮಾಡೋಂಗಿಲ್ಲ ಸಂಜೆ ಮುಂದಾಗ. ಅದಕ್ಕಾಗಿ ಪಾನಿಪುರಿನೇ ಫ್ರೈ ಮಾಡ್ತೀನಿ ಮಮ್ಮಿ, ಅಂದರೆ ಪಾನಿ ಐತಿ, ಸ್ವಲ್ಪ ಪೂರಿನ ಫ್ರೈ ಮಾಡ್ತೀನಿ ಅಂತ ಅನ್ನಕತ್ತಿದ್ಲು. ಆಯ್ತವ ಏನು ಮಾಡ್ತೀನಿ ಮಾಡು, ನಾನಂತೂ ಉಪ್ಪಿನಕಾಯಿ ಮಾಡ್ತೀನಿ ಅಂತೇಳಿ ಉಪ್ಪಿನಕಾಯಿ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ. ಆ್ಯಕ್ಚುಲಿ ಸ್ವಲ್ಪ 4 ಮಾವಿನಕಾಯಿಂದ ಮಾಡೋಣ ಅಂತ ಅಂದ್ಕೊಂಡೆ, ಮತ್ತು ಜಾಸ್ತಿ ಆಗುತ್ತಂತೆ 2 ಮಾವಿನಕಾಯಿ ಮಾಡಾಕಂತೀನಿ ನೋಡ್ರಿ. ದಿಢೀರಾಗಿ ಮಾಡ್ಕೋಬೋದು, ಟೇಸ್ಟ್ ಮಾತ್ರ ಮಸ್ತ್ ಇರ್ತಾವೆ ರೀ. ಅಂದರೆ ನಾನು ಜಾಸ್ತಿ ಹಾಕಿಬಿಟ್ರು ನಮ್ಮ ಮನೆಯೊಳಗೆ ಖರ್ಚಾಗಂಗಿಲ್ಲ, ಹಾಗಾಗಿ ನಾನು ಸ್ವಲ್ಪ ಹಾಕಾಕತ್ತಿದ್ರಿ. ಅಂದರೆ ಮಾವಿನಕಾಯಿಯು ಮಾರ್ಕೆಟಿಂದ ತಂದಿದ್ದವು ಎಲ್ಲ ಬಿದ್ದಿದ್ದು ತಂದಿರ್ತಾರಲ್ರಿ, ಅಂದರೆ 1 ವರ್ಷಗಟ್ಟಲೆ ಇಟ್ಟರೆ ಹಾಳಾಗೋ ಚಾನ್ಸ್ ಇರುತ್ತೆ. ನಾವೇ ಮಾವಿನ ಗಿಡದಂದು ಹರ್ಕೊಂಬಂದು ಉಪ್ಪಿನಕಾಯಿ ಹಾಕಿಬಿಟ್ರೆ ಅದು ಭಾಳ ದಿವ್ಸ ತನಕ ಬರ್ತಾವೆ ರೀ. ಅಂದರೆ ಬಿದ್ದಿದ್ದು ಮಾವಿನಕಾಯಿದು ಉಪ್ಪಿನಕಾಯಿ ಹಾಕಿಬಿಟ್ರೆ ಕೆಡ್ತಾವಂತ ನಮ್ಮ ಅಜ್ಜಿ ಹೇಳ್ತಿದ್ರು. ಅದಕ್ಕಾಗಿ ಮತ್ತು ಖರ್ಚು ಆಗಂಗಿಲ್ಲಲ್ರಿ. 1 ತಿಂಗಳ ತನಕ 2 ತಿಂಗಳ ತನಕ ಇಟ್ಕೋಬೋದು. ವರ್ಷಾನ್ಗಟ್ಲೆ ಇಟ್ಬಿಟ್ರೆ ಹಾಳಾಗೋ ಚಾನ್ಸ್ ಇರುತ್ತೆ. ಮತ್ತು ಇವು ಮಾವಿನಕಾಯಿನೂ ಒಳಗಡೆ ಯೆಲ್ಲೋ ಕಲರ್ ಆಗಿದ್ವಲ್ಲ, ಅದಕ್ಕಾಗಿ ನಾನು 1-2 ಮಾವಿನಕಾಯಿಂದ ಹಾಕಿದ್ರಾಯ್ತು. ಮತ್ತು ಚಟ್ನಿ ಅಥವಾ ಮಾವಿನಕಾಯಿ ಚಿತ್ರಾನ್ನ ಮಾಡಕ್ಕೆ ಬರುತ್ತಂತೆ 2 ಮಾವಿನಕಾಯಿನ ಬಳಸ್ಬಿಟ್ಟು ಮಾಡಾಕಂತೀನಿ ನೋಡಿರಿ. ಫಸ್ಟಿಗೆ ಸ್ವಲ್ಪ ಮಾವಿನಕಾಯಿ ಕಟ್ ಮಾಡಿ ಅದಕ್ಕೆ ಉಪ್ಪು, ಚಾಟ್ ಮಸಾಲ, ಖಾರದ ಪುಡಿ ಹಾಕ್ಕೊಂಡು ತಿಂದರೆ ಭಾಳ ಮಸ್ತ್ ಹತ್ತೈತ್ರಿ. ನನಗೆ ಇಷ್ಟ ಆಗುತ್ತೆ, ಆದರೆ ನಮ್ಮ ಮನೆಯೊಳಗೆ ಹುಳಿ ಅಂದರೆ ಯಾರೂ ತಿನ್ನಕ್ಕೆ ಇಷ್ಟನೇ ಪಡಂಗಿಲ್ಲ ರೀ. ತನೂ ಸ್ವಲ್ಪ ತಿಂತಿದ್ಲು, ಆಕೆಗೆ ಬಾಯಿ ಬಂದೈತಿ ಅಂದರೆ ಹೀಟ್ ಆಗೈತೆ ಅಂತೇಳಿ ಒಲ್ಲಂತ ಹಾಕತ್ತಿದ್ಲು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಆದರೆ ತಿಂದುಬಿಟ್ರೆ ಜಾಸ್ತಿ ಮತ್ತು ಪಿತ್ತ ಆಗುತ್ತಲ್ರಿ. ಅದಕ್ಕೆ ಸ್ವಲ್ಪನೇ ಕಟ್ ಮಾಡಿಬಿಟ್ಟು ಉಪ್ಪು ಮತ್ತು ಎಲ್ಲ ಖಾರದ ಪುಡಿ ಹಾಕಿ ತಿನ್ನಾಕಂತೀನಿ ನೋಡಿರಿ. ನಾನು ಒಬ್ಬಾಕಿನೇ ತಿಂದಿದ್ದು ಅಷ್ಟು ಕಟ್ ಮಾಡ್ಕೊಂಬಿಟ್ಟು. ಈಗಿದ್ರೆ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಬೇಕತ್ತೆ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಾಕಂತೀನಿ ನೋಡಿರಿ. ಅಂದರೆ ದಿಢೀರಾಗಿ ತಿನ್ಬೋದು, ಈಗ ಹಾಕಿದ ಕೂಡಲೇ ತಿನ್ನಾಕೆ ಬರೋದ್ರಿ. ದಪ್ಪಾಗಿ ಮಾಡಿಬಿಟ್ರೆ ಏನೈತಲ್ಲ ಅವು ಜಲ್ದಿ ಅದು ಉಪ್ಪು ಖಾರ ಹೀರ್ಕೊಳ್ಳೋಂಗಿಲ್ಲ. ಅದಕ್ಕಾಗಿ ಮತ್ತು ನಮ್ಮ ಕಡೆ ಎಲ್ಲ ಗೊಟ್ಲಿ ಸಮೇತನೇ ಕಟ್ ಮಾಡಿಬಿಟ್ಟು ಹಾಕ್ತಾರೆ, ಆದರೆ ಈ ಚಾಕುದಲೆಲ್ಲ ಕಟ್ ಮಾಡೋಕೆ ಬರೋಂಗಿಲ್ಲ ರೀ. ಅದು ಕೊಡ್ಲಿ ಮತ್ತು ಅದು ಕಟ್ ಮಾಡೋದು ಸಿಗುತ್ತಲ್ಲ, ಅದರಿಂದ ಕಟ್ ಮಾಡಬೇಕಾಗುತ್ತೆ. ಈ ಚಾಕುದ್ಲಿ ಅಂತೂ ಕಟ್ ಆಗಂಗಿಲ್ಲ. ಅದು ಮಾವಿನಕಾಯಿ ಗೊಟ್ಲಿ ಅಂತೀವ್ರಿ ನಾವು, ಮಾವಿನಕಾಯಿ ಇರುತ್ತಲ್ಲ ಅದು ಬಿರುಸಾಗಿರ್ತೈತಿ. ಹಾಗಾಗಿ ಮ್ಯಾಲಿಂದೆಲ್ಲ ತೆಗೆದ್ಬಿಟ್ಟು ಇಷ್ಟಿಷ್ಟ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಳಕಂತೀನಿ ನೋಡಿರಿ. ನನ್ನ ಮಗಳೀಗ ಬಜ್ಜಿ ಫ್ರೈ ಮಾಡಿಬಿಟ್ಟು ಪಾನಿಪುರಿನೂ ಫ್ರೈ ಮಾಡಾಕತ್ತಾಳು. ನಾನಿದ್ರೆ ಈ ಕಡೆ 1-2 ಮಾವಿನಕಾಯಿ ಹಿಂಗೆ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ನೋಡಿರಿ. ಅಂದರೆ 2 ಕಟ್ ಮಾಡಿಬಿಟ್ರೆ ಇಷ್ಟೊಕ್ಕನೇ ಆಯ್ತು, ಮತ್ತು ಅವೆರಡು ಕಟ್ ಮಾಡಿಬಿಟ್ರೆ ಜಾಸ್ತಿ ಆಗುತ್ತಂತೆ. ನಾನಿಲ್ಲಿ 2 ಮಾವಿನಕಾಯಿಗೆ 2 ಮುಷ್ಟಿಯಷ್ಟು ಉಪ್ಪು ಹಾಕಾಕಂತೀನಿ ನೋಡಿರಿ. ಕರೆಕ್ಟಾಗಿ ಮೆಜರ್ಮೆಂಟ್ ಪ್ರಕಾರ ಮಾಡಿಬಿಟ್ರೆ ಟೇಸ್ಟ್ ಮಸ್ತ್ ಬರ್ತಾವೆ ರೀ. ಅಂದರೆ ಒಂದೊಂದ್ಸಲ ನಾನು ಮೆಜರ್ಮೆಂಟ್ ಹೇಳಿರಲ್ಲ, ಅದಕ್ಕಾಗಿ ಅಕ್ಕ ನೀವು ಕರೆಕ್ಟಾಗಿ ಯಾವುದೇ ರೆಸಿಪಿ ಮಾಡಲಿ ಮೆಜರ್ಮೆಂಟ್ ಹೇಳ್ರಿ ಅಂತೀರಿ, ಅದಕ್ಕಾಗಿ ನಾನು ಹೇಳಾಕತ್ತಿದ್ದು ನೋಡಿರಿ. 2 ಮಾವಿನಕಾಯಿಗೆ ಅಂದರೆ ಇವು ಮೀಡಿಯಮ್ ಅದಾವ, ಭಾಳ ದೊಡ್ಡೂ ಇಲ್ಲ ಭಾಳ ಸಣ್ಣೂ ಇಲ್ಲ. ಅದಕ್ಕೆ 2 ಮುಷ್ಟಿಯಷ್ಟು ಉಪ್ಪು, 2 ಮುಷ್ಟಿಯಷ್ಟು ಬೆಲ್ಲ ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ, 1 ಚಮಚದಷ್ಟು ಶುಂಠಿ ಪುಡಿ ಹಾಕಿದ್ದೀನಿ ರೀ. ಇದು ಆಪ್ಷನಲ್ಲ, ನಾನು ಬಳಸಿದ್ದೀನಿ ಅಷ್ಟೇ ರೀ. ಅಂದರೆ ಶುಂಠಿ ಬಳಸೋದು ಬೆಸ್ಟ್ ಅಡುಗೆಗೆ ಅಂತ ನಾನು ಹಾಕಿ ಚಲೋ ಹೊತ್ನಾಗೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ರೀ. ಅಂದರೆ ಶುಂಠಿನ ಅದು ಒಣಗಿಸಿ ಪುಡಿ ಮಾಡಿ ಇಟ್ಟಿರ್ತೀನಲ್ಲ, ಅದನ್ನೇ 1 ಚಮಚದಷ್ಟು ಹಾಕಿದ್ದೀನಿ. ಇದು ಇಷ್ಟ ಇದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡಿದ್ರು ನಡಿತೈತ್ರಿ. ಅದನ್ನೆಲ್ಲ ಹಾಕಿ ಚಲೋ ಹೊತ್ನಾಗ ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿ ಇಟ್ಟಿದ್ದೀನಿ ರೀ. ಈಗ ಅದಕ್ಕೆ ಮಸಾಲ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ. ಅಂದರೆ ಒಂದು ಪುಡಿ ರೆಡಿ ಮಾಡ್ಕೋಬೇಕಾಗುತ್ತಾ. 2 ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಜೀರಿಗೆ, ಅರ್ಧ ಚಮಚದಷ್ಟು ಮೆಂತ್ಯ ಹಾಕಬೇಕಾಗುತ್ತೆ. ನೀವು ಸ್ವಲ್ಪ ಕಮ್ಮಿ ಬೇಕಂದ್ರೂ ಹಾಕ್ಬೋದು, ನಾನು ಇಷ್ಟು ಹಾಕಾಕಂತೀನಿ ನೋಡಿರಿ.
ಒಂದು ಸ್ವಲ್ಪ ಹಿಂಗೆ ಹಾಕಿಬಿಟ್ಟು ಘಮ ಬರೋ ಮಟ್ಟ ಹುರ್ಕೋಬೇಕ್ರಿ. ಗ್ಯಾಸ್ ಸಣ್ಣನೇ ಇಟ್ಕೋಬೇಕು, ಜಾಸ್ತಿ ಹೊತ್ಸಕ್ಕೆಲ್ಲ ಹೋಗಬಾರ್ದು. ಅದು ಅಂದರೆ ಸೀದ್ಬಿಟ್ರೆ ಅದು ಟೇಸ್ಟನ್ನ ಬೇರೆ ಬರುತ್ತೆ ರೀ. ಹಾಗಾಗಿ ಸ್ವಲ್ಪ ಲೈಟಾಗಿ ಹುರ್ಕೊಂಬಿಟ್ಟು ತಣ್ಣಗಾಕ ಎತ್ತಿಡಬೇಕಾಗುತ್ತೆ ರೀ. ಈಗ ನಾನು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಸ್ವಲ್ಪ ಮೆಣಸಿನ್ಕಾಯಿನ ಬಿಸಿ ಮಾಡ್ಕೊಳಕ್ಕೆ ಕೆಂಪು ಖಾರದ ಪುಡಿ ಇಟ್ಬಿಟ್ರೆ ಅದನ್ನೇ ಹಾಕ್ಬೋದು. ನನ್ನ ಕಡೆ 5 ಕರೆ ಅದು ಸ್ವಲ್ಪ ಬಾದಿಸ ಆಯ್ತು ಅಂತೇಳಿ ನಾನು ಮೆಣಸಿನ್ಕಾಯಿನ ಬಳಸಾಕತ್ತಿದ್ದು ನೋಡಿರಿ. ಮೆಣಸಿನ್ಕಾಯಿನ ಸ್ವಲ್ಪ ಗರಿ ಆಗೋ ಮಟ್ಟ ಅದನ್ನು ಬಿಸಿ ಮಾಡಿಕೊಂಡು ಅದನ್ನ ತಣ್ಣಗಾಕ ಬಿಟ್ಬಿಡ್ಬೇಕ್ರಿ. ಅದು ಆ ಕಡೆ ತಣ್ಣಗಾಗೋ ಮಟ್ಟ ಈ ಕಡೆ ನಮ್ಮ ಮನೆಯವ್ರ ತಲೆಗೆ ಲೇಪ ತೊಪ್ಪಿ ಮಾಡೋ ಕೆಲಸ ನೋಡಿರಿ. ಅಂದರೆ ಇವ್ರಿಗೆ ಒತ್ತಾಯ ಮಾಡಿ ನಾವೇ ಹೋಗಿ ಕರೆದು ತಂದು ಹಚ್ಬೇಕು ನೋಡಿರಿ. ಪ್ರತಿಯೊಂದು ಕೆಲಸನೂ ಹಾಗೆ ನನ್ನ ಮಕ್ಕಳಾಯಿತು ನಾನಾಯಿತು ಸಣ್ಣ ಹುಡುಗರ ಥರ ಅವರಿಗೆ ಟ್ರೀಟ್ ಮಾಡಬೇಕು. ಅವ್ರು ಮಾತ್ರ ಯಾರಿಗೆ ಯಪ್ಪ ಅನ್ನಕ್ಕೆ ಹೋಗಂಗಿಲ್ಲ, ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಂಗಿಲ್ಲ ರೀ. ಏನು ಮಾಡೋಕ್ಕಾಗುತ್ತಾ, ಏನೋ ಅಂತಾರಲ್ಲ ಕಟ್ಕೊಂಡು ತಪ್ಪಿಗೆ ಎಲ್ಲ ಮಾಡಲೇಬೇಕಾಗುತ್ತಾ. ಹಾಗಾಗಿ ಒತ್ತಾಯ ಮಾಡಿ ಮತ್ತು ಹಚ್ಬೇಕಾಗುತ್ತೆ ನೋಡಿರಿ. ಅವ್ರು ಕುಂತಲೇ ಎಲ್ಲ ತೊಗೊಂಡು ಹೋಗ್ಬಿಟ್ಟು ಹಚ್ಬೇಕಾಗುತ್ತೆ. ಈಗಿದ್ರೆ ನಮ್ಮ ಮನೆಯವ್ರ ತಲೆಗೆ ವಾಶ್ಮೋಲೆಲ್ಲ ಹಚ್ಬಿಟ್ಟು ನಾನೀಗ ಮತ್ತೆ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಮಾಡೋಕ್ಕೆ ಬಂದಿದ್ದೀನಿ ನೋಡಿರಿ. ಅದನ್ನೇ ಬೆಲ್ಲ ಉಪ್ಪು ಹಾಕಿ ಇಟ್ಟಿದ್ದಿಲ್ಲ ಅದೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಸೈಡಿಗೆ ಇಟ್ಟಿದ್ದೀನಿ ರೀ. ಈ ಕಡೆ ಅದು ಹುರಿದಿಟ್ಟು ಸಾಸ್ಬಿ ಮತ್ತು ಮೆಣಸಿನ್ಕಾಯಿನ ಹಾಕಿಬಿಟ್ಟು ಪುಡಿ ಮಾಡ್ಕೊತೀನಿ ರೀ. ಅಂದರೆ ಭಾಳ ನೈಸಾಗಿ ಹಿಟ್ಟು ಥರ ಏನು ಮಾಡ್ಕೋದು ಬೇಕಾಗಿಲ್ಲ ರೀ, ಜಸ್ಟ್ ತರಿ ಆಗಿಬಿಟ್ರೆ ಸಾಕಾಗುತ್ತೆ. ಈಗಿದು ರೆಡಿ ಆಗೈತೆ ನೋಡಿರಿ. ಈ ರೀತಿ ರೆಡಿ ಮಾಡ್ಕೊಂಡಿದ್ದು ಆ್ಯಕ್ಚುಲಿ ಸ್ವಲ್ಪ ಸಣ್ಣನೇ ಆಯಿತು, ಯಾಕಂದರೆ ಅದು ಮಿಕ್ಸರ್ ಸ್ವಲ್ಪ ದೊಡ್ಡದೇ ಇತ್ತಲ್ರಿ. ಹಾಗಾಗಿ ಭಾಳ ತನಕ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಸಣ್ಣ ಆಯಿತು, ತರಿ ಆಗಿದ್ದಷ್ಟೇ ಬೆಸ್ಟ್ ಅಂತ ಅನ್ಸುತ್ತೆ ರೀ. ಅದನ್ನು ಪೌಡ್ರ್ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಒಂದಿಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕಬೇಕಾಗುತ್ತೆ ರೀ. ಇಷ್ಟ ಇದ್ರೆ ಹಾಕ್ಬೋದು ಎಣ್ಣೆ ರೀ, ಮತ್ತು ಮಸಾಲನೂ ಅಷ್ಟೇ ಇಷ್ಟ ಇದ್ರೆ ಹಾಕ್ಬೋದು. ನೀವು ಇಷ್ಟ ಇಲ್ಲಾಂದ್ರೆ ಬರೀ ಖಾರದ ಪುಡಿ, ಬೆಲ್ಲ, ಉಪ್ಪು, ಅರಿಶಿನ ಪುಡಿ ಅಷ್ಟೇ ಮಿಕ್ಸ್ ಮಾಡಿ ಇಟ್ಬಿಟ್ರೂ ನಡೀತೈತೆ ರೀ. ಈ ರೀತಿ ಮಸಾಲ ಮತ್ತು ಎಣ್ಣೆ ಬೆಳ್ಳುಳ್ಳಿ ಹಾಕಿದಾಗ ಜಾಸ್ತಿ ಟೇಸ್ಟ್ ಆಗುತ್ತೆ ರೀ. ಅದಕ್ಕಾಗಿ ನಾನು ಈ ಕಡೆ 1-2 ಚಮಚದಷ್ಟು ಎಣ್ಣೆನ ಚಲೋತ್ನಾಗೆ ಬಿಸಿ ಮಾಡ್ಕೋಬೇಕ್ರಿ. ಬಿಸಿ ಮಾಡ್ಕೊಂಬಿಟ್ಟು ಅದನ್ನ ತಣ್ಣಗಾಕ ಇಡಬೇಕಾಗುತ್ತೆ. ಈಗ ಬಿಸಿ ಮಾಡಿ ತಣ್ಣಗಾಕ ಇಟ್ಟಿದ್ದೀನಿ ರೀ. ಬೆಳ್ಳುಳ್ಳಿನೂ ಸುಲ್ಕೊಂಬಂದು ಅದನ್ನು ಸ್ವಲ್ಪ ದಪ್ಪಗೆ ಕುಟ್ಟಬೇಕಾಗುತ್ತೆ. ಭಾಳ ಸಣ್ಣಗೆ ಕುಟ್ಟಕ್ಕೆ ಹೋಗಬಾರ್ದು. ಈ ಕಡೆ ಮಾವಿನಕಾಯಿ ಸೀಕರ್ಣಿನೂ ಚಪಾತಿ ಮಾಡಬೇಕಾಗೈತೆ ರೀ ರಾತ್ರಿ ಊಟಕ್ಕೆ. ಇದನ್ನ ರೆಡಿ ಮಾಡಿಬಿಟ್ಟು ಆಮೇಲೆ ಚಪಾತಿ ಮತ್ತು ಮಾವಿನಕಾಯಿ ಸೀಕರ್ಣಿ ಮಾಡ್ರೈತಂತೆ ಉಪ್ಪಿನಕಾಯಿನೂ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ. ಬೆಳ್ಳುಳ್ಳಿ 1-2 ಗಡ್ಡಿ ಸುಲ್ಕೊಂಬಂದ್ಬಿಟ್ಟು ಅದನ್ನ ದಪ್ಪಗೆ ಕುಟ್ಟಿಸಿಂದ ಇದು ಎಣ್ಣೆ ಏನು ಬಿಸಿ ಮಾಡಿದ್ದೀವಲ್ರಿ ಅದಕ್ಕೆ ಮಿಕ್ಸ್ ಮಾಡಬೇಕಾಗುತ್ತೆ. ಎಣ್ಣೆ ಸ್ವಲ್ಪ ಲೈಟಾಗಿ ತಣ್ಣಗಾಗಿ ಆಗಿರ್ಬೇಕು ರೀ, ಜಾಸ್ತಿ ಅಂದ್ರೆ ಕಡಕ್ಕಾಗಿ ಬಿಸಿ ಇರಬಾರ್ದು. ಬಿಸಿ ಮಾಡ್ಕೊಂಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಕುಟ್ಟಿದ ಬೆಳ್ಳುಳ್ಳಿ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ರೀ. ಈಗಿದು ಎಣ್ಣೆ ಒಳಗೆ ಬೆಳ್ಳುಳ್ಳಿ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕಿಬಿಟ್ರೆ ಆಯ್ತು ನೋಡಿರಿ. ಫೈನಲಿ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಅದು ನೋಡಿರಿ. ನಾನಿದ್ರೆ ಜಾಸ್ತಿ ಹಾಕಿ ಇಡ್ತೀನಿ, ಆದರೆ ತಿನ್ನೋರಿಲ್ಲ, ಸುಮ್ಮನೆ ಅದು ಹಾಕಿ ಕಷ್ಟಪಟ್ಟು ಮತ್ತೆಲ್ಲ ವೇಸ್ಟ್ ಮಾಡೋಕ್ಕೆ ನನಗೆ ಮನಸ್ಸು ಆಗಂಗಿಲ್ಲ ರೀ. ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಹಾಕಿದ್ದು. ನೀವು ಖಂಡಿತ ಟ್ರೈ ಮಾಡಿರಿ, ಯಾಕಂದ್ರೆ ಒಬ್ಬೊಬ್ರಿಗೆ ಉಪ್ಪಿನಕಾಯಿ ಅಂದ್ರೆ ಭಾಳ ಇಷ್ಟ ಆಗ್ತಾವೆ. ಆದರೆ ನಮ್ಮ ಮನೆಯೊಳಗೆ ಯಾರೂ ಇಷ್ಟಪಡಂಗೇ ಇಲ್ಲ ರೀ. ಒಂದೊಂದು ಸಲ ಅದು ಪಲ್ಯ ಟೇಸ್ಟ್ ಆಗಿಲ್ಲ ಅಂದ್ರೆ ಅವಾಗ ಸ್ವಲ್ಪ ಸೈಡಿಗೆ ಹಾಕ್ಕೊಂತಾರೋ. ಅದಕ್ಕಾಗಿ ಅದು ಖರ್ಚಿನ ಆಗಲ್ಲ ರೀ. ನಿಂಬೆ ಹಣ್ಣಿನ ಉಪ್ಪಿನಕಾಯಿನೂ ಹಾಕಿಟ್ಟಿದ್ದೀನಿ, ಅದಕ್ಕಾಗಿ ಜಾಸ್ತಿ ಹಾಕಕ್ಕೆ ಹೋಗಲಿಲ್ಲ. ಇಷ್ಟ ಮಾಡಿದ್ದು ನೋಡಿರಿ. ಟೇಸ್ಟ್ ಮಾತ್ರ ಮಸ್ತ್ ಬಂದಿದ್ದು. ಈಗ ಇದು ರೆಡಿ ಐತೆ ನೋಡಿರಿ. ಇನ್ನು ಅಡುಗೆ ಮಾಡೋ ಕೆಲಸ ರೀ. ಆಲ್ರೆಡಿ 7 ಗಂಟೆ ಆಕೆ ಬಂತು. ನನಗಿದ್ರೆ 10 ಮಣಗಟ್ಟಿಗೆ ಅಡುಗೆ ರೆಡಿಯಾಗಿಬಿಡ್ಬೇಕು. ಹಾಗಾಗಿ ಈ ಕಡೆ ಶಿಕರ್ನಿ ರೆಡಿ ಮಾಡಿಟ್ಬಿಟ್ಟು ಚಪಾತಿನೂ ಮಾಡಾಕಂತೀನಿ ನೋಡಿರಿ. ಇವತ್ತಿನ ವಿಡಿಯೋನೂ ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತೆ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀವಿ ರೀ.